ನೀವು 5 ನಟರು, ನೀವು ನಟಿಸಿದಂಥ ನಟರ ಅಭಿಪ್ರಾಯಗಳನ್ನ ನೀವೇ ಹೇಳ್ಬಿಡಿ. ರವಿಚಂದ್ರನ್ ಕಷ್ಟ ಇದು. ಅಂಬರೀಶ್ ಸರ್, ಯು ಕ್ಯಾನ್ ಟೇಕ್ ದ ಅದರ್ ನೇಮ್ಸ್ ಬಿಕಾಸ್ ನಾನು ಹೇಳಿ, ನಾನು ಕೂಡ ಹೇಳಿ. ಇಲ್ಲ, ನೀವು ಯು ಕ್ಯಾನ್ ಟೇಕ್ ಆಲ್ 5. ಸರ್ ರಿವರ್ಸ್ ಅಲ್ಲಿ ಹೇಳ್ಬೋದು ಅಂದ್ರೆ, ಸೊ ರವಿಚಂದ್ರನ್ ಸರ್ ಲಾರ್ಜರ್ ದನ್ ಲೈಫ್. ಅವ್ರದ್ದು ಪ್ರೊಡಕ್ಷನ್ ಅಂತಂದ್ರೆ ನಾವು ಅಂದ್ರೆ ಅಲ್ಲಿ ಆಕ್ಟರ್ಗಾಗ್ಲಿ ಟೆಕ್ನಿಷಿಯನ್ಸ್ಗಾಗ್ಲಿ ಕಷ್ಟ ಅನ್ನೋದೇ ಇಲ್ಲ. ಪ್ರತಿಯೊಬ್ಬರಿಗೂ ಚೇರ್ಗಳು, ಊಟ, ಮನೆ ಊಟ, ತಿಂಡಿ. ನನ್ ಫಸ್ಟ್ ಅದೇ ಹೊಟ್ಟೆದಿಂದ ಮುಂದಕ್ಕೆ ಬರ್ತಾ ಇದೆ. ಆಮೇಲೆ ಕ್ರಿಯೇಟಿವಿಟಿಗೆ ಎಂಡ್ ಇಲ್ಲ. 1 ಬೈಕ್ 2 ಬೈಕ್ ಇಲ್ಲ. ಅವ್ರಿಗೆ ಸ್ಟಾರ್ಟ್ ಆಗೋದೇ 1000 ಬೈಕ್ ಇರ್ಬೇಕು ಇಲ್ಲಿ ಅಂತಾರೆ, 100 ಕಾರ್ ಇರ್ಬೇಕು ಇಲ್ಲಿ ಅಂತಾರೆ. ಆ ತರ ಸೆಟ್ಟು ಅಂದ್ರೆ ಮನೆ ಸೆಟ್ ಒಂದು ಸಣ್ಣ ಸೆಟ್ ಅಲ್ಲ. ಆ ಇಡೀ ಒಂದು ದೊಡ್ಡ ನಮ್ಮ ಪ್ರೀಮಿಯರ್ ಸ್ಟುಡಿಯೋ ಒಂದು ಫುಲ್ ಸೆಟ್ ಅಂದ್ರೆ ಅದು ಆ ಫುಲ್ ಹಾಕ್ಬೇಕು ಅವ್ರಿಗೆ, ಇಲ್ಲಾಂದ್ರೆ ಸೆಟ್ಟೇ ಅಲ್ಲ ಅದು. ಆ ತರ. ಸೊ ಅವರ ಅಪ್ರೋಚ್ ಟು ಸಿನಿಮಾ, ಅವರ ಗ್ಲಾಮರ್ ಅಂಡ್ ಗ್ರ್ಯಾಂಡ್ಯೂರ್ ಇದೆಯಲ್ಲ, ಇವತ್ತು ನಾವು ಬಹಳಷ್ಟು ನೋಡ್ಬಿಟ್ಟಿದೀವಿ. ಇದು ಅದನ್ನ ಯೋಚಿಸೋದಕ್ಕಿಂತ ಮುಂಚೆನೆ ಅವರು ತೋರಿಸ್ಕೊಟ್ಟಂತ ಒಂದು ಗ್ರ್ಯಾಂಡ್ಯೂರ್. ಸೊ ಅಲ್ಲಿ ಕಲ್ತಂತ ತುಂಬಾ ಇದೆ. ಅಂದ್ರೆ ನಮ್ಗೆಲ್ಲ ಏನು ಒಂದು ಬಜೆಟ್ ಒಂದು ಸಿನಿಮಾಗ್ ಬಜೆಟ್ ಅಂದ್ರೆ ₹100. ಆ ₹100 ನಾವೆಲ್ಲ ಶೂಟಿಂಗ್ ಮಾಡಿ ಎಲ್ಲ ಮಾಡಿ ಅಂತ. ಅವರು ಸೆಟ್ಟು ಇದಕ್ಕೆ ₹100 ಇರೋದು. ಇದ್ರಲ್ಲಿ 2 ಸಿನಿಮಾ ನೋಡೋದಾಯ್ತು ನಾವು ಅಂತ. ಅವ್ರು ಹಾಕಿರೋ ಸೆಟ್ ಮತ್ತೆ ಸಿನಿಮಾ ಸಾಂಗ್ಗಳಿಗೆ ಏನ್ ಖರ್ಚು ಮಾಡ್ತಾ ಇದ್ರು ಪೀಸ್ ಅಲ್ಲಿ ನೋಡಿದ್ರೆ ಐ ಥಿಂಕ್ ಒಂದೇ ಒಂದು ಅವ್ರ ಸಾಂಗ್ ಸೆಟ್ 2 ಸಿನಿಮಾ ಮಾಡ್ಬೋದು. ಆಮೇಲೆ ಒಂದು ಸಿನಿಮಾ ಅವ್ರದ್ದು, ಅದು ಸಪರೇಟ್ ಅದು. ಸೊ ಈ ತರ ಕಿಂದರಿ ಜೋಗಿ ನೋಡಿ, ಆ ಟೈಮಲ್ಲಿ ನನಗೆ ಇನ್ನೂ ಜ್ಞಾಪಕ ಇದೆ. ಕಿಂದರಿ ಜೋಗಿ ಶೂಟಿಂಗ್ ಮಾಡ್ತಾ ಇದ್ವಿ. ಯಾರೋ ಒಬ್ರು ಬಂದು ಕಂಪ್ಲೇಂಟ್ ಆಗಿ ಬಂದ್ರು, ಏನು ಸರ್ ಯಾರಾದ್ರೂ ಒಂದು 2 ಆಕ್ಟರ್ಸ್ ಆದ್ರೂ ಬಿಡಿ ಸರ್ ಅಂತ. ಅದ್ರಲ್ಲಿ ಯಾಕಂದ್ರೆ ಕನ್ನಡದಲ್ಲಿ ಯಾರ್ಯಾರು ಆಕ್ಟರ್ಸ್ ಇದ್ರು ಎಸ್ಟಾಬ್ಲಿಷ್ ಎಲ್ಲರೂ ಇದ್ರು ಅದ್ರಲ್ಲಿ. ಅದು ಒಂದು ದೊಡ್ಡ ಒಂದು ಸಾಂಗ್ ಇದೆ, ರಾಮನ ಬಂಟ ಅಂತ. ಅದ್ರಲ್ಲಿ ಹೀರೋಬರೆಲ್ಲ ಇದ್ರು ಅದ್ರಲ್ಲಿ. ಎಲ್ಲಿ ಯಾವ ಶೂಟಿಂಗ್ ನಡೀತಾ ಇದೆ, ಯಾವ್ದು ಶೂಟಿಂಗ್ ನಡೀತಾ ಇಲ್ಲ. ಆ ತರ ಒಂದು ಅವ್ರದ್ದು ಒಂಥರ ಗ್ರ್ಯಾಂಡ್ಯೂರ್. ಸೊ ನೆಕ್ಸ್ಟ್ ಅಂಬರೀಶ್ ಸರ್, ಇವ್ರದ್ದು ಲಾರ್ಜ್ ಹಾರ್ಟೆಡ್. ಅವ್ರಿಗೆ ಯಾರಿಗನ ಕಷ್ಟ ಇದ್ರೆ ಅದು ಫಸ್ಟ್ ಇಂಪಾರ್ಟೆಂಟ್. ಅವ್ರಿಗೆ ಶೂಟಿಂಗ್ ತುಂಬಾ ಲೇಟ್ ಮಾಡೋದು ಅದೆಲ್ಲ ಇಲ್ಲ. ಮಾಡಿದ್ರ ಹೋಗ್ತಾ ಇದ್ರು. ಬಟ್ ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರ ಅದು ಬೇರೆ ವಿಚಾರ. ಬಟ್ ಅವ್ರದ್ದು ಶೂಟಿಂಗ್ ಆಯ್ತು, ಸುಮ್ಮನೆ ಟೈಮ್ ಪಾಸ್ ಮಾಡೋದು ಪೂರವರೆಲ್ಲ ಇಲ್ಲ. ಆಮೇಲೆ ಯಾರದೇ ಬರ್ತಡೇ ಇರ್ಲಿ ಫಿಲ್ಮ್ ಸೆಟ್ ಅಲ್ಲಿ ಎಲ್ಲರಿಗೂ ಕೇಕು, ಹಣ ಯಾವ್ದಕ್ಕೂ ಇದಿಲ್ಲ. ಕೈಯಲ್ಲಿ ಹಾಕಿ ಹಿಂಗೆ ಸಿಕ್ತು ಅಂದ್ರೆ ₹10,000 ಸಿಗ್ಬೋದು, ₹20,000 ಸಿಗ್ಬೋದು, ಹಿಂಗೆ ಕೊಟ್ಟು ಹೋಗ್ತಾ ಇರೋದಷ್ಟೇ. ಈ ದಾನವೀರ ಶೂರಕರ್ಣ ನನ್ನೆಲ್ಲ ಮಾಡಿದ್ದಾರೆ. ಆ ತರ ಅಂದ್ರೆ ಇದು ಬರೀ ಆಕ್ಟ್ರೆಸ್ಗೆ, ಕೋ ಆಕ್ಟ್ರೆಸ್ ಅಲ್ಲ, ಲೈಟ್ ಬಾಯ್ ಆಗ್ಲಿ, ಒಬ್ಬ ಕಾಸ್ಟ್ ಕೊಡೋನಾಗ್ಲಿ, ಅವ್ರಿಗಿಬ್ರು ಒಂದೇ, ಕೋ ಆಕ್ಟ್ರು ಒಂದೇ. ಕಷ್ಟ ಅವ್ರಿಗೇನಾದ್ರು ಇದು ಅಂತಂದ್ರೆ ಇಲ್ಲ ಅವ್ರ ಪಾಕೆಟ್ ಅಲ್ಲಿ ಇಲ್ಲ ಕೈ ಹಾಕೋರು, ಇಲ್ಲ ಪ್ರೊಡ್ಯೂಸರ್ ಪಾಕೆಟ್ ನಂದ್ರಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೋ ಅಂತ ಕೊಡ್ತಾ ಇರುತ್ತೆ. ಆ ತರ ನಿಜವಾದ ದಾನವೀರ ಶೂರಕರ್ಣ. ಇದು ಬರೀ ಹೊರಗಡೆ ಅಂತಲ್ಲ, ನಾನು ಕಣ್ಣಾರೆ ನೋಡುವಂಥದ್ದು. ನೆಕ್ಸ್ಟ್ ಶಂಕರ್ನಾಗ್ ಸರ್, ಅವರು ಅದೇ ನನ್ನ ಲೈಫ್ ಫಿಲಾಸಫಿನೇ ಸೆಟ್ ಮಾಡಿಕೊಟ್ಟಂತ ವ್ಯಕ್ತಿ. ಆರ್ಟ್ ಫಿಲ್ಮು, ಎಕ್ಸ್ಪೆರಿಮೆಂಟಲ್ ಫಿಲ್ಮು, ಹಾರ್ಡ್ ಕೋರ್ ಕಮರ್ಷಿಯಲ್ ಫಿಲ್ಮ್, ಸಾಂಗ್ಲಿಯಾನ, ಆ ಥರದ್ದು. ಆ 3 ವ್ಯಕ್ತಿ ಒಬ್ರೇನಾ ಅಂತ ನನಗೆ ಅನ್ಸೋದು. ಅಂದ್ರೆ ಇದು ಅವ್ರೇನಾ ಅದಕ್ಕೆ ತಕ್ಕನಂಗೆ ಸರ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಅವ್ರಂತ ವೆರಿ ವೆಲ್ ಎಸ್ಟಾಬ್ಲಿಷ್ ಡೈರೆಕ್ಟರ್. ಬಟ್ ಅವ್ರು ಇನ್ನೊಬ್ರು ಡೈರೆಕ್ಷನ್ ಆಕ್ಟ್ ಮಾಡ್ಬೇಕು ಅಂದ್ರೆ ಹೆಂಗಿರುತ್ತೆ ಅಂತ ಆ ಸನ್ನಿವೇಶ. ಈಗ ಆ ಡೈರೆಕ್ಟರ್ಗೆ ಹೆಂಗಿರ್ಬೋದು, ಇವ್ರಿಗೆ ನಾನು ಏನ್ ಹೇಳ್ಕೊಡೋದು ಅಂತ. ಬಟ್ ಅವ್ರು ಒಂದು ದಿನ ನಾನು ಹಿಂಗೆ ನಾನು ಇದು ಸರಿ ಇದೆ, ಬಾಯೇ ತೆಗಿಲ್ಲ ಸರ್. ಏನ್ ಮಾಡ್ಬೇಕು ಹೇಳಿ. ಇದು ಒಂದು ಸಣ್ಣ ಸೂಪರ್ ಕ್ವಿಕ್ ಎಕ್ಸಾಂಪಲ್, ಬೇರೆ ಯೂಸ್ ಮಾಡ್ತಾರೆ. ರಕ್ತ ತಿಲಕ ಅಂತ ಒಂದು ಸಿನಿಮಾ, ಅವ್ರು ಅದ್ರಲ್ಲಿದ್ದಾರೆ. ಒಂದು ಶಾರ್ಟ್ ಅಲ್ಲಿ ಪಾಪ ಅವ್ರ ಡೈರೆಕ್ಟರ್ ಏನ್ ಹೇಳಿದ್ದಾರೆ, ಈ ವ್ಯಕ್ತಿ ಶಂಕರ್ನಾಗ್ ಮಾತ್ರ ಮಾಡ್ತಾ ಇರೋರು ಸ್ವಲ್ಪ ಮೆಂಟಲಿ ಸ್ವಲ್ಪ ಹಿಂದುಳಿದವರು, ಆತರ ಮುಗ್ಧ ಮನಸ್ಸು. ಅವ್ರನ್ನ ವಿಲನ್ಗಳೇನೋ ಮಾಡಿ ಕೊನೆಗೆ ಒಂದು ಬರೀ ಅಂಡರ್ವೇರ್ ಅಲ್ಲಿ ನಡಿಬೇಕು ಅಂತ ಸೀನ್. ಸರಿ, ಒಳ್ಳೆ ಎಸ್ಟಾಬ್ಲಿಷ್ ಹೀರೋ ಏನ್ ಹೇಳ್ತಾ ಇದ್ರು, ಇಲ್ಲಿಂದ ಇಟ್ಬಿಡು, ಕ್ಯಾಮ್ರಾ ಇಟ್ಬಿಡು, ನಾನು ನಡ್ಕೊಂಡು ಹೋಗ್ತೀನಿ, ಅದು ಹಂಗ ಅನ್ಕೊಂಡ್ಬಿಡ್ಲಿ. ನೀಟಾಗಿ ಅಂಡರ್ವೇರ್ಗೂ ಅಂದ್ರೆ ಒಂದು ಕೋಮಣ ತರ ಮಾಡ್ಕೊಂಡು ಆಯ್ತು ಅವರೇ ಮಾಡಿದ್ರು ಸರ್. ಯಾವ ಡ್ಯೂಪು ಇಲ್ಲ, ಯಾವುದು ಇಲ್ಲ. ಆಯ್ತು, ಪಾತ್ರಕ್ಕೆ ಬೇಕು, ನಾನು ಮಾಡ್ಬೇಕು ಸರ್. ಇದು ಹೆಂಗೆ ಎಸ್ಟಾಬ್ಲಿಷ್ ಮಾಡ್ತು ಅಂದ್ರೆ, ನಾವೆಲ್ಲ ಯಾವ್ದೋ ಸಣ್ಣ ಪುಟ್ಟಕ್ಕೆ ಇದಿಲ್ಲ, ಇದು ಸುಡುತ್ತೆ, ಇಲ್ಲಿ ಬಿಸಿಲು ಎಲ್ಲ ಹೊರಟೋಯ್ತು ನಮ್ಗೆ. ನಾನು ಲೈಫ್ ಲಾಂಗ್ ಅದನ್ನ ಹೇಳಕ್ ಬಿಟ್ಬಿಟ್ಟೆ. ಆ ಕಂಪ್ಲೇಂಟೇ ಬಿಟ್ಬಿಟ್ಟೆ ನಾನು. ಆ ವ್ಯಕ್ತಿ ಆ ಶಾರ್ಟ್ಗೆ ಅದು ಬೇಕು, ಆ ಪಾತ್ರಕ್ಕೆ ಅದು ಬೇಕು ಅಂದ್ರೆ ಮಾಡೋದು.